ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ತಂದೆ ಶ್ರೀನಿವಾಸ್ ತುಗುದೀಪ ಅವರ 83ನೇ ಹುಟ್ಟುಹಬ್ಬದ ಪ್ರಯುಕ್ತ ಡಿ ಬಾಸ್ ದರ್ಶನ್ ಅವರ ಆದೇಶದ ಮೇರೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಈ ಒಂದು 25 ಲಕ್ಷ ರೂಪಾಯಿಯ ಚೆಕ್ ಅನ್ನ ಇವತ್ತು ಮೈಸೂರು ಮೂಲದ ವೃದ್ಧಾಶ್ರಮವೊಂದಕ್ಕೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನಿನ್ನೆ ಸಂಜೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಧನ್ವೀರ್ ಗೌಡ ಅವರ ಜೊತೆಗೆ ನಟ ದರ್ಶನ್ ಅವರ ಜೈಲಿಗೆ ಭೇಟಿ ನೀಡಿದ್ದು, ಬರೋಬ್ಬರಿ 1 ತಿಂಗಳ ಬಳಿಕ ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ ಅವರ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ. ಈ ಸಮಯದಲ್ಲಿ ನಟ ದರ್ಶನ್ ಇವತ್ತು ನಟ ದರ್ಶನ್ ಅವರ ತಂದೆ ಶ್ರೀನಿವಾಸ್ ತುಗುದೀಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ದಾನವನ್ನ ಕೊಡೋದಕ್ಕೆ ತಿಳಿಸಿದ್ದು, ದರ್ಶನ್ ಅವರ ಆ ಒಂದು ಮಾತಿನ ಪ್ರಕಾರವೇ ಇವತ್ತು ವಿಜಯಲಕ್ಷ್ಮಿ ದರ್ಶನ್ ಆಶ್ರಮಕ್ಕೆ 25 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಆದ್ರೆ ವೀಕ್ಷಕರೇ, ಕೆಲವರು ಇದಕ್ಕೂ ಕೂಡ ನಟ ದರ್ಶನ್ ಈಗ ಜೈಲಲ್ಲಿದ್ದು ಸಿಂಪತಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದು, ನಟ ದರ್ಶನ್ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದನ್ನ ಮೀಡಿಯಾಗಳು ಪ್ರಚಾರ ಮಾಡಲ್ಲ ಅಂತ ನಟ ದರ್ಶನ್ ಅವರಿಗೆ ಮುಂಚೆನೆ ತಿಳಿದಿದ್ದು, ಸಿಂಪತಿಗೋಸ್ಕರ ನಟ ದರ್ಶನ್ ಈಗೆಲ್ಲ ಮಾಡ್ತಿದ್ದಾರೆ ಅನ್ನೋದು ಕೆಲವರ ಒಂದು ಕಲ್ಪನೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಯಾರಿಗೆಲ್ಲ ನಟ ದರ್ಶನ್ ಅವರು ಈ ಕಾರಣಕ್ಕೆ ಇಷ್ಟ ಆಗ್ತಾರೆ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.